ಅವಧಿಗಳಲ್ಲಿ ನಮ್ಮ ದಿನನಿತ್ಯದ ಜೀವನದಲ್ಲಿ ನಾವು ಲೆಕ್ಕವಿಲ್ಲದಷ್ಟು ಇಂಗಾಲದ ಸಂಯುಕ್ತಗಳನ್ನು ಬಳಸುವುದರಿಂದ ಕಾರ್ಬನ್ ಮಾನವ ಜೀವನದಲ್ಲಿ ಬೇರ್ಪಡಿಸಲಾಗದ ಅಂಶವಾಗಿದೆ ಎಂದು ನೀವು ಅಧ್ಯಯನ ಮಾಡಿದ್ದೀರಿ. ಇದಕ್ಕೆ ಕಾರಣ ನಾವು ತಿನ್ನುವ ಆಹಾರ, ನಾವು ಅನಾರೋಗ್ಯದಿಂದ ಬಳಲುತ್ತಿರುವಾಗ ತೆಗೆದುಕೊಳ್ಳುವ ಔಷಧಿಗಳು, ನಾವು ಧರಿಸುವ ಬಟ್ಟೆ, ನಾವು ಬಳಸುವ ದೇಶೀಯ ಮತ್ತು ಆಟೋಮೊಬೈಲ್ ಇಂಧನಗಳು, ಬಣ್ಣ, ಸೌಂದರ್ಯವರ್ಧಕಗಳು, ಆಟೋಮೊಬೈಲ್ ಭಾಗಗಳು ಇತ್ಯಾದಿ ಇಂಗಾಲದ ಸಂಯುಕ್ತಗಳನ್ನು ಹೊಂದಿರುತ್ತವೆ. ಆದ್ರೆ ಇವುಗಳನ್ನ ಹೇಗೆ ತಯಾರಿಸಲಾಯಿತು? ನನ್ನೊಂದಿಗೆ ಈ ರೋಮಾಂಚನಕಾರಿ ವಿಷಯದ ಕುರಿತು ಪ್ರಾರಂಭಿಸೋಣ. ಕಲಿಕೆಯ ಫಲಿತಾಂಶಗಳು. ಈ ಅಧಿವೇಶನದ ಕೊನೆಯಲ್ಲಿ ನೀವು ಇದ್ರ ಬಗ್ಗೆ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತೆ. ಕಾರ್ಬನ್ ಸಂಯುಕ್ತದಲ್ಲಿ ಬಂಧ. ಕಾರ್ಬನ್ ಸಂಯುಕ್ತಗಳಲ್ಲಿ ವಿಭಿನ್ನ ಹೈಬ್ರಿಡೈಸೇಷನ್, sp3 ಹೈಬ್ರಿಡೈಸೇಷನ್, sp2 ಹೈಬ್ರಿಡೈಸೇಷನ್, sp ಹೈಬ್ರಿಡೈಸೇಷನ್. ಪ್ರಮುಖ ಪದಗಳು: ಕೋವೆಲೆನ್ಸಿಯ ಬಂಧ, ಹೈಬ್ರಿಡೈಸೇಷನ್, ಏಕಬಂಧ, ಡಬಲ್ ಬಾಂಡ್, ಟ್ರಿಪಲ್ ಬಾಂಡ್. ಪ್ರಾರಂಭಿಸುವ ಮೊದಲು ಈ ಅಧಿವೇಶನಕ್ಕಾಗಿ ಪರಿಕಲ್ಪನೆಯ ನಕ್ಷೆಯನ್ನ ನೋಡೋಣ. ನಮ್ಮ ಮೊದಲ ವಿಷಯವೇನೆಂದ್ರೆ ಕಾರ್ಬನ್ ಸಂಯುಕ್ತದಲ್ಲಿ ಬಂಧ. ಕಾರ್ಬನ್ ಲೋಹವಲ್ಲದ ಅಂಶವಾಗಿದೆ. ಇದು ಆಧುನಿಕ ಆವರ್ತಕ ಕೋಷ್ಟಕದಲ್ಲಿ 14ನೆಯ ಗುಂಪು ಅಥವಾ 4A ಗುಂಪಿಗೆ ಸೇರಿದೆ. ಈ ಗುಂಪಿನ ಅಂಶಗಳು ವೇಲೆನ್ಸಿ ಶೆಲ್ನಲ್ಲಿ 4 ಎಲೆಕ್ಟ್ರಾನ್ಗಳನ್ನು ಹೊಂದಿರುತ್ತೆ. ಇಂಗಾಲದ ಪರಮಾಣು ಸಂಖ್ಯೆ 6. ಇದು ನೆಲದ ಸ್ಥಿತಿಯಲ್ಲಿದ್ದಾಗ ಇಂಗಾಲದ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಗಿದೆ. ಹತ್ತಿರದ ಉದಾತ್ತ ಅನಿಲ ಅಥವಾ ಸ್ಥಿರ ಅಂಶ ಹೀಲಿಯಂನಂತಹ ಸಂರಚನೆಯನ್ನ ಪಡೆಯಲು ಕಾರ್ಬನ್ 4 ಎಲೆಕ್ಟ್ರಾನ್ಗಳನ್ನ ಬಿಡಬೇಕಾಗತ್ತೆ ಅಥವಾ 4 ಎಲೆಕ್ಟ್ರಾನ್ಗಳನ್ನ ತೆಗೆದುಕೊಳ್ಬೇಕಾಗತ್ತೆ. ಕಾರ್ಬನ್ ನ್ಯೂಕ್ಲಿಯಸ್ನಲ್ಲಿ ಕೇವಲ 6 ಪ್ರೋಟಾನ್ಗಳನ್ನ ಹೊಂದಿರುವುದರಿಂದ 6 ಪ್ರೋಟಾನ್ಗಳು 10 ಎಲೆಕ್ಟ್ರಾನ್ಗಳನ್ನ ಹಿಡಿದಿಟ್ಟುಕೊಳ್ಳುವುದು ಕಷ್ಟಕರವಾಗುತ್ತೆ. ಆದ್ರಿಂದ ಇಂಗಾಲವು C4 ಅಯಾನುಗಳನ್ನ ರೂಪಿಸಲು ಸಾಧ್ಯವಿಲ್ಲ. ಕಾರ್ಬನ್ ಹೊರಗಿನ ಶೆಲ್ನಿಂದ 4 ಎಲೆಕ್ಟ್ರಾನ್ಗಳನ್ನ ಕಳೆದುಕೊಂಡ್ರೆ ಅದು C4 ಅಯಾನುಗಳನ್ನ ರೂಪಿಸಬೇಕಾಗತ್ತೆ. ಇದಕ್ಕೆ ಸಾಮಾನ್ಯವಾಗಿ ಲಭ್ಯವಿಲ್ಲದ ದೊಡ್ಡ ಪ್ರಮಾಣದ ಶಕ್ತಿಯ ಅಗತ್ಯವಿರುತ್ತೆ. ಸಂರಚನೆಯಂತಹ ಹೀಲಿಯಂ ಅನ್ನ ಪಡೆಯಲು ಕಾರ್ಬನ್ ತನ್ನದೇ ಆದ ಪರಮಾಣುಗಳು ಅಥವಾ ಇತರ ಅಂಶಗಳ ಪರಮಾಣುಗಳೊಂದಿಗೆ 4 ಕೋವೆಲೆನ್ಸಿಯ ಬಂಧಗಳನ್ನ ರೂಪಿಸಬೇಕು. ಕಾರ್ಬನ್ ಪರಮಾಣುವಿನಿಂದ ಬಂಧಗಳ ರಚನೆಯ ಸಾಧ್ಯತೆಯು ಈ ಕೆಳಗಿನಂತೆ ಇರುತ್ತೆ. ಹೈಡ್ರೋಜನ್ ಮತ್ತು ಕ್ಲೋರಿನ್ನಂತಹ ಒಂದೇ ಅಂಶದ ಪರಮಾಣುಗಳೊಂದಿಗೆ 4 ಏಕ ಕೋವೆಲೆಂಟ್ ಬಂಧಗಳು, ಅಥವಾ ವಿವಿಧ ಅಂಶಗಳ ಪರಮಾಣುಗಳೊಂದಿಗೆ 4 ಏಕ ಕೋವೆಲೆನ್ಸಿಯ ಬಂಧಗಳು. ಕಾರ್ಬನ್ ಪರಮಾಣುಗಳು ಒಂದು ದ್ವಿಬಂಧ ಮತ್ತು 2 ಏಕ ಬಂಧಗಳನ್ನು ರಚಿಸಬಹುದು.
ಕಾರ್ಬನ್ ಪರಮಾಣುಗಳು ಒಂದೇ ಬಂಧ ಮತ್ತು ಟ್ರಿಪಲ್ ಬಂಧವನ್ನ ರಚಿಸಬಹುದು. ಮೇಲೆ ತಿಳಿಸಿದಂತೆ ಇಂಗಾಲದ ಪರಮಾಣುಗಳು ವಿವಿಧ ರೀತಿಯಲ್ಲಿ ಬಂಧಗಳನ್ನ ಹೇಗೆ ರೂಪಿಸುತ್ತೆ. ಇಲ್ಲಿ ನೀವು ಕಾರ್ಬನ್ ಪರಮಾಣುವಿನ ವಿದ್ಯುನ್ಮಾನ ಸಂರಚನೆಯನ್ನ ಅದರ ನೆಲದ ಸ್ಥಿತಿಯಲ್ಲಿ ನೋಡಬಹುದು. ಅದು 1s2 2s2 2p2 ಆಗಿದೆ. ಪ್ರಚೋದಿತ ಸ್ಥಿತಿಯಲ್ಲಿ ಕಾರ್ಬನ್ ಪರಮಾಣು ತನ್ನ 2s ಎಲೆಕ್ಟ್ರಾನ್ಗಳಲ್ಲಿ ಒಂದನ್ನ 2pಗೆ ನೀಡುತ್ತೆ. ಪ್ರತಿಯೊಂದು ಇಂಗಾಲದ ಪರಮಾಣು ಜೋಡಿಯಾಗದ 4 ಎಲೆಕ್ಟ್ರಾನ್ಗಳನ್ನ ಹೊಂದಿರುತ್ತೆ ಮತ್ತು ಉತ್ಸುಕರಾಗದ ಅವು 4 ಕೋವೆಲೆನ್ಸಿಯ ಬಂಧಗಳನ್ನ ರೂಪಿಸುತ್ತೆ. ಆದ್ರೆ ಒಂದು ಪ್ರಶ್ನೆ ಇದೆ, ಇಂಗಾಲವನ್ನ ಪ್ರಚೋದಿಸಲು ಅಗತ್ಯವಿರುವ ಶಕ್ತಿ ಎಲ್ಲಿಂದ ಬಂತು ಅಂತ. ಬಂಧಗಳು ರೂಪುಗೊಂಡಾಗ ಶಕ್ತಿಯು ಬಿಡುಗಡೆಯಾಗತ್ತೆ ಮತ್ತು ವ್ಯವಸ್ಥೆಯು ಹೆಚ್ಚು ಸ್ಥಿರವಾಗುತ್ತೆ. ಕಾರ್ಬನ್ 2ಕ್ಕಿಂತ 4 ಬಂಧಗಳನ್ನ ರೂಪಿಸಿದರೆ ಇನ್ನೂ ಹೆಚ್ಚಿನ ಶಕ್ತಿಯು ಬಿಡುಗಡೆಯಾಗುತ್ತದೆ ಮತ್ತು ಪರಿಣಾಮವಾಗಿ ಅಣುವು ಹೆಚ್ಚು ಸ್ಥಿರವಾಗಿರುತ್ತೆ. 2s ಮತ್ತು 2p ಕಕ್ಷೆಗಳ ನಡುವಿನ ಶಕ್ತಿಯ ವ್ಯತ್ಯಾಸವು ತುಂಬಾ ಚಿಕ್ಕದಾಗಿರುತ್ತೆ. ಕಾರ್ಬನ್ ಪರಮಾಣು ಬಂಧಗಳನ್ನ ರೂಪಿಸಲು ಸಿದ್ಧವಾದಾಗ ಅದು ಬಂಧದ ಶಕ್ತಿಗಳಿಂದ ಸ್ವಲ್ಪ ಪ್ರಮಾಣದ ಶಕ್ತಿಯನ್ನ ಪಡೆಯುತ್ತೆ. ಮತ್ತು 4 ಜೋಡಿಯಾಗದ ಎಲೆಕ್ಟ್ರಾನ್ಗಳನ್ನ ನೀಡಲು 2s ನಿಂದ ಖಾಲಿ 2pzಗೆ ಎಲೆಕ್ಟ್ರಾನ್ ಅನ್ನ ಉತ್ತೇಜಿಸಲು ಉತ್ಸುಕವಾಗುತ್ತೆ. ಹೈಬ್ರಿಡೈಸೇಷನ್ ಪರಿಕಲ್ಪನೆಯನ್ನ ಲಿನಸ್ ಪಾಲಿಂಗ್ ಪರಿಚಯಿಸಿದರು. ಶಕ್ತಿ ಮತ್ತು ಆಕಾರದಂತಹ ಒಂದೇ ರೀತಿಯ ಗುಣಲಕ್ಷಣಗಳೊಂದಿಗೆ ಸಮಾನ ಸಂಖ್ಯೆಯ ಹೊಸ ಕಕ್ಷೆಗಳನ್ನ ನೀಡಲು ಪ್ರತ್ಯೇಕ ಪರಮಾಣುಗಳಲ್ಲಿ ಬಹುತೇಕ ಸಮಾನ ಶಕ್ತಿಯ ಕಕ್ಷೆಗಳ ಪುನರ್ವಿತರಣೆಯನ್ನ ಹೈಬ್ರಿಡೈಸೇಷನ್ ಎಂದು ಕರೆಯಲಾಗುತ್ತೆ. ಹೊಸದಾಗಿ ರೂಪುಗೊಂಡ ಕಕ್ಷೆಗಳನ್ನ ಹೈಬ್ರಿಡ್ ಆರ್ಬಿಟಲ್ಸ್ ಎಂದು ಕರೆಯಲಾಗುತ್ತೆ. ಉತ್ತೇಜಿತ ಇಂಗಾಲದ ಪರಮಾಣುವಿನಲ್ಲಿ ಅದರ ಒಂದು s ಕಕ್ಷೀಯ ಮತ್ತು 3 p ಕಕ್ಷೆಗಳು ಇಂಟರ್ಮಿಕ್ಸ್ ಮತ್ತು sp3 ಆರ್ಬಿಟಲ್ಸ್ ಎಂದು ಕರೆಯಲ್ಪಡುವ 4 ಒಂದೇ ಕಕ್ಷೆಗಳಾಗಿ ಮರುಹೊಂದಿಸುತ್ತೆ. ಹೀಗಾಗಿ ಇಂಗಾಲದ ಪರಮಾಣು sp3 ಹೈಬ್ರಿಡೈಸೇಷನ್ಗೆ ಒಳಗಾಗುತ್ತೆ. ನಾಲ್ಕು ಎಲೆಕ್ಟ್ರಾನ್ಗಳು ಪ್ರತಿಯೊಂದಕ್ಕೆ sp3 ಹೈಬ್ರಿಡ್ ಆರ್ಬಿಟಲ್ಗಳೆಂದು ಕರೆಯಲ್ಪಡುವ ಹೊಸ 4 ಒಂದೇ ರೀತಿಯ ಹೈಬ್ರಿಡ್ ಆರ್ಬಿಟಲ್ಗಳನ್ನ ಪ್ರವೇಶಿಸುತ್ತೆ. ಹೈಬ್ರಿಡೈಸೇಷನ್ 4 ಒಂದೇ ರೀತಿಯ sp3 ಹೈಬ್ರಿಡ್ ಆರ್ಬಿಟಲ್ಗಳನ್ನ ಹೊಂದಲು ಇಂಗಾಲದ ಶಕ್ತಿಗೊಳಿಸುತ್ತೆ ಮತ್ತು ಇವುಗಳು ತಲಾ ಒಂದು ಎಲೆಕ್ಟ್ರಾನ್ ಅನ್ನ ಹೊಂದಿರುತ್ತೆ. ಇಂಗಾಲವು 4 ಜೋಡಿಯಾಗದ ಎಲೆಕ್ಟ್ರಾನ್ಗಳನ್ನ ಹೊಂದಿರೋದ್ರಿಂದ ಇದು 4 ಇತರ ಪರಮಾಣುಗಳೊಂದಿಗೆ ಬಂಧಗಳನ್ನ ರಚಿಸುವ ಸಾಮರ್ಥ್ಯವನ್ನ ಹೊಂದಿದೆ. ವೇಲೆನ್ಸ್ ಬಾಂಡ್ ಸಿದ್ಧಾಂತದ ಪ್ರಕಾರ ಸಂಯುಕ್ತವು sp3 ಹೈಬ್ರಿಡೈಸೇಷನ್ ಅನ್ನ ಹೊಂದಿರುವಾಗ ರಚನೆಯು ಟೆಟ್ರಾಹೆಡ್ರಾನ್ ಆಗಿರುತ್ತೆ. ಮೀಥೇನ್ನ ಉದಾಹರಣೆಯನ್ನ ತೆಗೆದುಕೊಳ್ಳೋಣ. ಮೀಥೇನ್ನ ನ್ಯೂಕ್ಲಿಯಸ್ನಲ್ಲಿ ಕೇಂದ್ರ ಪರಮಾಣುವಿನ ಇಂಗಾಲವು ಟೆಟ್ರಾಹೆಡ್ರಾನ್ನಲ್ಲಿ ಕೇಂದ್ರದಲ್ಲಿದೆ. ಅಂಕಿಗಳನ್ನ ನೋಡಿ. ಇದು ಕಾರ್ಬನ್ ಪರಮಾಣು ಮತ್ತು 4 ಹೈಡ್ರೋಜನ್ ಪರಮಾಣುಗಳ ನಡುವೆ 4 sp3s ಸಿಗ್ಮಾ ಬಂಧಗಳ ರಚನೆಗೆ ಕಾರಣವಾಗುತ್ತೆ. ಈ ಎಲ್ಲಾ ಬಂಧಗಳು ಸಮಾನ ಶಕ್ತಿಯಿಂದ ಕೂಡಿರುತ್ತವೆ.
ಎರಡು ಏಕ ಕೋವೆಲೆನ್ಸಿಯ ಬಂಧಗಳು ಮತ್ತು ಒಂದು ದ್ವಿಬಂಧಗಳನ್ನ ರೂಪಿಸುವ ಕಾರ್ಬನ್ ಪರಮಾಣುವಿನ ಸಾಮರ್ಥ್ಯವನ್ನ ನೀವು ಹೇಗೆ ವಿವರಿಸ್ತೀರಿ? ಅದನ್ನ sp2 ಹೈಬ್ರಿಡೈಸೇಷನ್ ಎಂದು ವಿವರಿಸಲಾಗುವುದು. ಎಥಿಲಿನ್ ಅಣುವನ್ನ ಉದಾಹರಣೆಯಾಗಿ ಪರಿಗಣಿಸಿ. ಇದು ಒಂದು ಎಸ್ ಆರ್ಬಿಟಲ್ ಮತ್ತು 2 ಪಿ ಆರ್ಬಿಟಲ್ಗಳ ಮತ್ತು 3 sp2 ಆರ್ಬಿಟಲ್ಗಳ ರೂಪಿಸಲು ಮರುಹೊಂದಿಸುವುದು. ಈಗ ಪ್ರತಿ ಇಂಗಾಲದ ಪರಮಾಣು ಒಂದು ಪಿ ಕಕ್ಷೆಯೊಂದಿಗೆ ಮಿಶ್ರತಳಿಯಾಗಿಲ್ಲ. ತಲಾ ಒಂದು ಎಲೆಕ್ಟ್ರಾನ್ ಹೊಂದಿರುವ 3 sp2 ಕಕ್ಷೆಗಳು 120 ಡಿಗ್ರಿ ಕೋನದಲ್ಲಿ ಇಂಗಾಲದ ಪರಮಾಣುಗಳ ನ್ಯೂಕ್ಲಿಯಸ್ನ ಸುತ್ತ ಬೇರ್ಪಡುತ್ತೆ. ಕಾರ್ಬನ್ ಬಂಧಗಳನ್ನ ರೂಪಿಸಲು ಸಿದ್ಧವಾದಾಗ ಒಂದು ಇಂಗಾಲದ ಪರಮಾಣುವಿನ ಒಂದು sp2 ಕಕ್ಷೆಯು ಇನ್ನೊಂದು ಇಂಗಾಲದ ಪರಮಾಣುವಿನ sp2 ಕಕ್ಷೆಯನ್ನ ಅತಿಕ್ರಮಿಸಿ ಬಂಧವನ್ನ ರೂಪಿಸುತ್ತೆ. ಆ ಬಂಧ ಏನಂದ್ರೆ sp2 ಸಿಗ್ಮಾ ಬಂಧವನ್ನ ರೂಪಿಸುತ್ತೆ. ಪ್ರತಿ ಕಾರ್ಬನ್ ಪರಮಾಣುವಿನ ಉಳಿದ 2 sp2 ಕಕ್ಷೆಗಳು ಜೋಡಿಯಾಗದ ಎಲೆಕ್ಟ್ರಾನ್ಗಳನ್ನ ಹೊಂದಿರುವ 2 ಹೈಡ್ರೋಜನ್ ಪರಮಾಣುಗಳ ಎಸ್ ಕಕ್ಷೆಗಳಿಂದ ಅತಿಕ್ರಮಿಸಲ್ಪಡುತ್ತವೆ. ಎರಡು ಇಂಗಾಲದ ಪರಮಾಣುಗಳ ಮೇಲೆ ಹೈಬ್ರಿಡೈಸ್ ಮಾಡದ pz ಕಕ್ಷೆಗಳು ಪೈ ಬಂಧವನ್ನ ರೂಪಿಸಲು ಚಿತ್ರದಲ್ಲಿ ತೋರಿಸಿರುವಂತೆ ಪಾರ್ಶ್ವವಾಗಿ ಅತಿಕ್ರಮಿಸುತ್ತೆ. ಅಂದರೆ ಈಥೀನ್ ಅಣುವಿನಲ್ಲಿ 2 ಇಂಗಾಲದ ಪರಮಾಣುಗಳ ನಡುವೆ ಸಿಗ್ಮಾ ಬಂಧ ಮತ್ತು ಪೈ ಬಂಧವಿದೆ. ಈ ಸಮಯದಲ್ಲಿ ನಾವು sp ಹೈಬ್ರಿಡೈಸೇಷನ್ ಬಗ್ಗೆ ಮಾತನಾಡ್ತೇವೆ. ಈ ಬಾರಿ ಅವು ಎಸ್ ಆರ್ಬಿಟಲ್ ಮತ್ತು 2p ಕಕ್ಷೆಗಳಲ್ಲಿ ಒಂದನ್ನ ಬಳಸ್ತಾರೆ. ಆದ್ರೆ ಇತರ 2p ಕಕ್ಷೆಗಳನ್ನ ಬದಲಾಗದೆ ಬಿಡ್ತಾರೆ. ಹೊಸ ಹೈಬ್ರಿಡ್ ಆರ್ಬಿಟಲ್ಗಳನ್ನ sp ಹೈಬ್ರಿಡ್ ಆರ್ಬಿಟಲ್ಗಳು ಎಂದು ಕರೆಯಲಾಗುತ್ತೆ. ಏಕೆಂದ್ರೆ ಅವುಗಳನ್ನ ಎಸ್ ಆರ್ಬಿಟಲ್ ಮತ್ತು ಪಿ ಆರ್ಬಿಟಲ್ ಮೂಲಕ ಮರು ಸಂಘಟನೆ ಮಾಡಲಾಗುತ್ತೆ. ಅಸಿಟಿಲಿನ್ ಅನ್ನ ಉದಾಹರಣೆಯಾಗಿ ತೆಗೆದುಕೊಳ್ಳೋಣ. ಅಸಿಟಿಲಿನ್ ಅಣುವಿನಲ್ಲಿ 2 ಕಾರ್ಬನ್ ಪರಮಾಣುಗಳ ನಡುವೆ ಟ್ರಿಪಲ್ ಬಂಧವಿದೆ ಮತ್ತು ಪ್ರತಿ ಕಾರ್ಬನ್ ಪರಮಾಣುವಿನ 4ನೇ ವೇಲೆನ್ಸಿ ಹೈಡ್ರೋಜನ್ ಪರಮಾಣುಗಳಿಂದ ತೃಪ್ತಿಗೊಳ್ಳುತ್ತದೆ. ಇದು ಅಸಿಟಿಲಿನ್ ಅಣುವಿನ ಹೈಬ್ರಿಡೈಸೇಷನ್ ಆಗಿದೆ. ನಮ್ಮ ಮುಂದಿನ ವಿಷಯ ಹೈಡ್ರೋಕಾರ್ಬನ್ ಆಗಿದೆ. ಕಾರ್ಬನ್ ಮತ್ತು ಹೈಡ್ರೋಜನ್ ಪರಮಾಣುಗಳನ್ನ ಮಾತ್ರ ಒಳಗೊಂಡಿರುವ ಸಾವಯವ ಸಂಯುಕ್ತಗಳನ್ನ ಹೈಡ್ರೋಕಾರ್ಬನ್ ಎಂದು ಕರೆಯಲಾಗುತ್ತೆ. ಹೈಡ್ರೋಕಾರ್ಬನ್ಗಳನ್ನ 3 ವರ್ಗಗಳಾಗಿ ವಿಂಗಡಿಸಲಾಗಿದೆ: ಅಲ್ಕೇನ್, ಅಲ್ಕೈನ್ ಮತ್ತು ಅಲ್ಕಿನ್. ಇವು ಹೈಡ್ರೋಕಾರ್ಬನ್ಗಳು. ಅವು ಕೇವಲ ಒಂದೇ ಬಂಧವನ್ನ ಹೊಂದಿರುತ್ತವೆ. ಅವುಗಳನ್ನ ಸಾಮಾನ್ಯ ಸೂತ್ರ CnH2n2 ಪ್ರತಿನಿಧಿಸುತ್ತೆ. n=1 ಆಗಿರುವಾಗ ಸರಳವಾದ ಆಲ್ಕೇನ್ ಮಿಥೇನ್ CH4. ಒಂದು ಅಥವಾ ಹೆಚ್ಚಿನ C ಬಂಧಗಳನ್ನ ಹೊಂದಿರುವ ಹೈಡ್ರೋಕಾರ್ಬನ್ಗಳನ್ನ ಅಲ್ಕಿನ್ಗಳು ಎಂದು ಕರೆಯಲಾಗುತ್ತೆ. ಇವು
ಅಪರ್ಯಾಪ್ತ ಸಂಯುಕ್ತಗಳಾಗಿವೆ. ಅವುಗಳನ್ನ ಸಾಮಾನ್ಯ ಸೂತ್ರ CnH2n ನಿಂದ ಪ್ರತಿನಿಧಿಸಲಾಗುತ್ತೆ. ಇಂಗಾಲದ ಟ್ರಿಪಲ್ ಬಂಧವನ್ನ ಹೊಂದಿರುವ ಹೈಡ್ರೋಕಾರ್ಬನ್ಗಳನ್ನ ಅಲ್ಕೈನ್ ಎಂದು ಕರೆಯಲಾಗುತ್ತೆ. ಇಂಗಾಲದ ಪರಮಾಣುಗಳ ನಡುವಿನ ಟ್ರಿಪಲ್ ಬಂಧವನ್ನ ಹೊಂದಿರುವ ಕಾರಣ ಅವುಗಳು ಅಪರ್ಯಾಪ್ತವಾಗಿದೆ. ಅವರು ಸಾಮಾನ್ಯ ಸೂತ್ರ CnH2n-2 ಅನ್ನ ಹೊಂದಿದೆ.